ಮಾಡಪ್ಪ ಜನಪರ ನ್ಯಾಯಪರ. ಸಾರ್ವಜನಿಕರ ಮೇಲೆ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಸಂಬಂಧಿಯಿಂದ ಓರ್ವ ಹೋರಾಟಗಾರನ ದೇಹ ಹುಕ್ಕುಗುಂಡುಗಳು. ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣಕ್ಕೆ ಮುಂದಾದ ವೈಎ ನಾರಾಯಣಸ್ವಾಮಿ ಸಿಬ್ಬಂದಿ ಪ್ರಶ್ನಿಸಿ ಅಡ್ಡ ಹಾಕಿದ್ದಕ್ಕೆ ಸಾರ್ವಜನಿಕರ ಮೇಲೆ ಗುಂಡಿನ ದಾಳಿ. ಕ್ರಷರ್ ಕ್ವಾರಿಗೆ ದಾರಿ ಮಾಡಿಕೊಳ್ತಿದ್ದ ವೈಎ ನಾರಾಯಣಸ್ವಾಮಿ ಸಂಬಂಧಿ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಹತ್ತಿರದ ಸಂಬಂಧಿಯೋರ್ವ ತನ್ನ ಕ್ರಷರ್ ಹಾಗೂ ಕ್ವಾರಿಗೆ ಸರ್ಕಾರಿ ಜಮೀನುಗಳನ್ನು ಅನಧಿಕೃತವಾಗಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದ. ಇದರಿಂದ ಸ್ಥಳೀಯರು ರೊಚ್ಚಿಗೆದ್ದು ರಸ್ತೆ ನಿರ್ಮಾಣಕ್ಕೆ ಅಡ್ಡಪಡಿಸಿದ್ರು. ಇದರಿಂದ ರೊಚ್ಚಿಗೆದ್ದ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಸಂಬಂಧಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಸಕಲೇಶ್ ಕುಮಾರ್ ಮನಸ್ಸೋ ಇಚ್ಛೆ ಸಾರ್ವಜನಿಕರ ಮೇಲೆ ಗುಂಡಿನ ದಾಳಿ ಮಾಡಿದ್ದು, ಘಟನೆಯಲ್ಲಿ ಓರ್ವ ಸ್ಥಳೀಯ ಹೋರಾಟಗಾರ ಸ್ಥಿತಿ ಚಿಂತಾಜನಕವಾಗಿದೆ. ಮನಸ್ಸು ಇಚ್ಛೆ ಎದುರಾಗಿದ್ದವರ ಮೇಲೆ ಗುಂಡಿನ ದಾಳಿ ಮಾಡಿ ಹಾಕ್ತಿರುವ ವ್ಯಕ್ತಿಯ ಹೆಸರು ಸಕಲೇಶ್ ಕುಮಾರ್. ಬಿಜೆಪಿಯ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿಯ ಹತ್ತಿರದ ಸಂಬಂಧಿಯಾಗಿರುವ ಸಕಲೇಶ ಕುಮಾರ್ ಮಂಚೇನಹಳ್ಳಿ ಬಳಿ ಕಲ್ಲು ಕ್ವಾರಿ ಹಾಗೂ ಕ್ರಷರ್ಗೆ ಗೋಮಾಳ ಲೀಸ್ ಮಾಡಿಸಿಕೊಂಡಿದ್ದಾರೆ. ಆದರೆ ಸದರಿ ಜಾಗಕ್ಕೆ ಹೋಗಲು ಸರ್ಕಾರಿ ಗೋಮಾಳದಲ್ಲಿ ಅನಧಿಕೃತ ಅಕ್ರಮವಾಗಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದು, ಇದಕ್ಕೆ ಸ್ಥಳೀಯ ರೈತರು, ಸ್ಥಳೀಯ ನಿವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಪಟ್ಟು ಬಿಡದ ಸಕಲೇಶ್ ಕುಮಾರ್ ಇಮದು ಬಲವಂತವಾಗಿ ಜೆಸಿಬಿ ಹಾಗೂ ಯಂತ್ರೋಪಕರಣಗಳಿಂದ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದ. ಸ್ಥಳಕ್ಕೆ ಬಂದ ಸ್ಥಳೀಯ ನಿವಾಸಿಗಳು ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡದಂತೆ ತಡೆ ಮಾಡಿದ್ರು. ಇದರಿಂದ ಕೋಪಿತಗೊಂಡ ಸಕಲೇಶ್ ಕುಮಾರ್ ಪ್ರತಿಭಟನೆ ಬಂದಿದ್ದ ಸ್ಥಳೀಯ ಚಿಕನ್ ರವಿ ಎನ್ನುವವರ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ. ಇದರಿಂದ ರವಿಯ ಕಾಲಿಗೆ ಗುಂಡು ಕಾಲಿನಲ್ಲಿ ಇರೋದಾಗಿ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ, ಮಂಚೇನಹಳ್ಳಿ ತಹಸೀಲ್ದಾರ್ ದೀಪ್ತಿ ಎನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆರೋಪಿ ಸಕಲೇಶ್ ಕುಮಾರ್ನನ್ನ ಬಂಧಿಸಿದ್ದು ವಿಚಾರಣೆ ನಡೆಯುತ್ತಿದೆ. ಮತ್ತೊಂದೆಡೆ ಮಂಚೇನಹಳ್ಳಿ ತಹಸೀಲ್ದಾರ್ ದೀಪ್ತಿ ಮಾತನಾಡಿ, ಸರ್ಕಾರಿ ಜಮೀನಿನಲ್ಲಿ ಖಾಸಗಿ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದು ತಪ್ಪು ಎಂದರು. ದೀಪ್ತಿ ಎನ್ ತಹಸೀಲ್ದಾರ್ ಮಂಚೇನಹಳ್ಳಿ, ಒಟ್ನಲ್ಲಿ ಹಣ, ಅಧಿಕಾರದ ದರ್ಪದಿಂದ ಸ್ಥಳೀಯ ರೈತರು, ಸ್ಥಳೀಯ ನಿವಾಸಿಗಳು ಬೆದರಿಸಲು ಗುಂಡಿನ ದಾಳಿ ಮಾಡಿದ್ದ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಸಂಬಂಧಿ ಪೊಲೀಸರ ಅತಿಥಿಯಾಗಿದ್ದಾನೆ. ನಮಸ್ಕಾರ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ. ಮಂಚೇನಹಳ್ಳಿ ಔಟ್ಸ್ಕರ್ಟ್ಸಲ್ಲಿ ಒಂದು ಜಮೀನಿದೆ. ಆ ಜಮೀನು ಕ್ರಿಷರ್ ಬಗ್ಗೆ ಅಲಾಟ್ ಆಗಿದೆ. ಮತ್ತು 7 ಜನರು ಜೊತೆ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ ನಡ್ತಾ ಇದೆ ದಾರಿ ವಿಚಾರ ಬಗ್ಗೆ. ಮೊದಲಿಂದ ಕೂಡ 3-4 ಇಯರ್ಸಿಂದ ಇದು ಡಿಸ್ಪ್ಯೂಟ್ ನಡ್ತಾ ಇದೆ. ಇವತ್ತು ಏಕಾಏಕಿಯಾಗಿ ಇವರು ಅಕ್ಯೂಸ್ಡ್ ಅಲ್ಲಿ JCB ಕರ್ಕೊಂಡು ಹೋಗಿ 30 ಜನ ಜೊತೆ ಜನಗೆ ಅಡ್ಡ ಹಾಕಿ ಅಕ್ರಮವಾಗಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಎಲ್ಲ ಊರು ಜನರು ಅಲ್ಲಿ ಹೋಗಿ ಅವ್ರಿಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ಗೆ ಗಲಾಟೆ ಸ್ಟಾರ್ಟ್ ಆಗಿದೆ. ಅದೇ ಟೈಮ್ಗೆ ಇವರು ಅಕ್ಯೂಸ್ಡ್ ಒಬ್ಬರು ಸಕಲೇಶ್ ಅವರ ಹತ್ರ ಒಂದು ಪಿಸ್ಟಲ್ ಇತ್ತು. ಅವರು ಪಿಸ್ಟಲಿಂದ 2-3 ಫೈರ್ ಮಾಡಿದ್ದಾರೆ. ಒಂದು ಫೈರ್ ಶಾಟ್ ಒಬ್ಬರು ರವಿ ಇದ್ದಾರೆ, ಅವ್ರದ್ದು ಕಾಲಿಗೆ ಹಿಟ್ ಆಗಿದೆ. ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ, ಹಾಸ್ಪಿಟಲಲ್ಲಿ ಒಂದು ಟ್ರೀಟ್ಮೆಂಟ್ ನಡ್ತಾ ಇದೆ. ಇನ್ನೊಂದು ಅವರು ಏರ್ ಫೈರ್ ಮಾಡಿದ್ದಾರೆ. ಆಮೇಲೆ ಆ ಜಾಗದಿಂದ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ನಮಗೆ ಹೇಗೆ ಯಾವಾಗ ಮಾಹಿತಿ ಬಂದಿದೆ ನಾವು ಎಲ್ಲ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ, ವೆಪನ್ ಕೂಡ ಸೆಕ್ಯೂರ್ ಮಾಡಿದ್ದೀವಿ. ಮತ್ತು ಊರ ಜನರ ಜೊತೆ ಕೂಡ ನಾವು ಮಾತಾಡಿದ್ದೀವಿ. ಮೊದಲೇ ಕೂಡ ಜಸ್ಟ್ 2-3 ಡೇಸ್ ಹಿಂದೆ ನಮ್ಮ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಪೀಸ್ ಮೀಟಿಂಗ್ ತಗೊಂಡು ಅವರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಇವರಿಗೆ ಎಲ್ಲರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಮುಂದೆ ಹೋಗಬೇಕು. ಬಟ್ ಆಮೇಲೆ ಕೂಡ ಏಕಾಗಿ ಈ ಥರದ್ದು ಇನ್ಸಿಡೆಂಟ್ ಆಗಿದ್ದು ಡೆಫಿನೆಟ್ಲಿ ನಾವು ಎಲ್ಲ ಎಕ್ಸ್ಟ್ರಾ ಸ್ಟಾಫ್ ಕೂಡ ಡಿಪ್ಲಾಯ್ ಮಾಡಿದ್ದೀವಿ ಇವತ್ತು ಸ್ಟೇಷನ್ ಹತ್ರ. ಮತ್ತು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಇವತ್ತು ಅವರು ಏಕಾಏಕಿ ಬಂದು ಅವರು ರೋಡ್ ಮಾಡ್ತಾ ಇದ್ರು. 2 JCB ತಂದು ನಾವು ಹೋಗಿದ್ದಕ್ಕೆ ಅವ್ರು ನನ್ನ ಮೇಲೆ ಗುಂಡ ಹಾಡ್ಸಕ್ಕೆ ಬಂದಿದ್ದಾರೆ. ನಮ್ಮ ರೈತರು ಒಬ್ಬ ಯಾರು ರವಿ ಅಂತ ಅವ್ನು ಗುಂಡ ಹಾಡ್ಸಿದ್ದಾರೆ ಸರ್. ಇದಕ್ಕೆ ಬಗ್ಗೆ ಅವ್ನಿಗೆ ಅರೆಸ್ಟ್ ಮಾಡ್ಬೇಕು ಸರ್. ದಯವಿಟ್ಟು ಅವ್ರು ಎಷ್ಟು ದೊಡ್ಡ ಹೊರಟೋಗಿದ್ದಾರೆ. ಒಂದು 60-70 ಜನ ಬಂದಿದ್ದಾರೆ ಸರ್. ಅವರು ಏನು ಗನ್ನು ತಗೊಬಂದ್ರೆ ಏನು ಸರ್, ಏನು ಊರ ಏನು ಸರ್ ಇದು, ಏನು ಅನ್ಕೊಂಡಿದ್ದಾರೆ ಸರ್? ಅವ್ನಿಗೆ ತಕ್ಷಣ ಶಿಕ್ಷೆ ಆಗಬೇಕು. ಇಲ್ಲ ಆಗಿಲ್ಲ ಅಂದ್ರೆ ನಾವು ಮಂಚೇನಹಳ್ಳಿ ಮಾಡ್ತೀವಿ ಸರ್. ಅವ್ರು ಬ್ರದರ್ ಮಾತಾಡ್ತಾರೆ ನೋಡಿ ಸರ್.
ನೋಡ್ತೀನಿ ಅಂದೆ ಈಗ ನಾನು ರವಿ ಅಣ್ಣ ನಿಂಗೆ ಇಟ್ಕೊಂಡು ಹಾಸ್ಪಿಟಲ್ ಏನು ಸಾರ್ವಜನಿಕ ರಸ್ತೆ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ತಾಲೂಕು ತಹಸೀಲ್ದಾರ್ ಇನ್ವಾಲ್ವ್ಮೆಂಟ್ ಆಗಿ ಸ್ಟೇಷನರ್ ಇನ್ವಾಲ್ವ್ಮೆಂಟ್ ಆಗಿ ಅವರೆಲ್ಲ ನಮ್ಮ ಮೇಲೆ ಇದು ಮಾಡಿ 50ರಿಂದ 100 ಜನ ಗುಂಡಗಳು ಕರ್ಕೊಂಡು ಬುಲೆಟ್ ತಗೊಂಡು ಅಟ್ಟಾಡಿಸಿ ನಮ್ಮನ್ನು ಒತ್ತು ಹೊಡೆದು ಕಾಲಿಗೆ ಬುಲೆಟಲ್ಲಿ ಹೊಡೆದಿದ್ದಾನೆ. ಕಾಲು ಮುರಿದೋಗಿದೆ. ಯಾಕೆ ಬುಲೆಟ್ ಹೊಡೆದಷ್ಟು ಏನಾಯ್ತು ಗಲಾಟೆಯಲ್ಲಿ? ನಾವು ಶಾಂತಿಯುತವಾಗಿ ನಿಂತ್ಕೊಂಡಿದ್ವಿ. ಏಕಾಏಕಿ ಬಂದು ನೀವು ಹೆಂಗೆ ಮಾಡ್ತೀರಾ, ಏನು ಮಾಡ್ತೀವಿ, ಯಾರು ಅಡ್ಡ ಬರೋದು ನೀವೆಲ್ಲ? ಸರ್ಕಾರನ ನಂದು, ಸಿದ್ದರಾಮಯ್ಯನೇ ಆರ್ಡರ್ ಕೊಟ್ಟಿದ್ದಾನೆ. ನೀವ್ಯಾರು ನಮ್ಮನ್ನು ಕೇಳೋದಕ್ಕೆ? ಸರ್ಕಾರ ಕೊಂಡ್ಕೊಂಡು ತಹಸೀಲ್ದಾರ್ ಕಾಸು ಕೊಟ್ಟು ಕೊಂಡ್ಕೊಂಡಿದ್ದೀವಿ, ಜಿಲ್ಲಾಧಿಕಾರಿಗೆ ದುಡ್ಡು ಕೊಟ್ಟಿದ್ದೀವಿ. ಅವ್ರು ಏನು ರೋಡ್ ಮಾಡ್ತಿದ್ರು ಅಲ್ಲಿ? ದಾರಿ ಮಾಡ್ಕೊಂತ ಇದ್ದಾರೆ ಸರ್. ಸರ್ಕಾರಿ ಅಧಿಕಾರಿಗಳು ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು ಬಿಟ್ಟು ಖಾಸಗಿ ವ್ಯಕ್ತಿ ಇವನು ಏಕಾಏಕಿ ಸಾರ್ವಜನಿಕರ ಸುಮ್ಮನೆ ಹೆಸರಿಟ್ಕೊಂಡು ಅಲ್ಲಿ ಇಲ್ಲಿಗಲ್ ಆಗಿ ಕ್ರಷರ್ ಮಾಡಿ ಅಲ್ಲಿ ದೇವಸ್ಥಾನ ಇದ್ರೆ ಹಾಳು ಮಾಡೋದಕ್ಕಾಗಿ ಮಾಡ್ತಾ ಇದ್ದಾನೆ. ಪ್ರಶ್ನೆ ಮಾಡೋದಕ್ಕಾಗಿ ಊರಿನಲ್ಲೆಲ್ಲ ಅಟ್ಟಾಡಿಸಿ ಎಲ್ಲರಿಗೂ ಗುಂಡೊಡಿತೀನಿ ಅಂತ ಅಡ್ಡಾಟ ಮಾಡಿ ನನಗೆ ಗುಂಡೊಡೆದಿದ್ದಾನೆ. ಯಾರವರು? ಸಕಲೇಶನ್ ಅವನು. ಅವ್ರಿಗೂ ಅದಕ್ಕೇನು ಸಂಬಂಧ? ಅವನು ಅದನ್ನು ಮಾಡ್ಕೊಂಡಿದ್ದಾನಂತೆ. ಓರಿ ನಾನು ಮಾಡ್ಕೊಂಡಿದ್ದೀನಿ, ಸಿದ್ದರಾಮಯ್ಯ ನನಗೆ ಕೊಟ್ಟಿದ್ದಾನೆ, ಜಿಲ್ಲಾಧಿಕಾರಿ ಕೊಟ್ಟಿದ್ದಾನೆ, ತಹಸೀಲ್ದಾರ್ ಮೇಡಮ್ ಲಂಚ ತಗೊಂಡು ನನಗೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಸ್ಟೇಷನಲ್ಲಿ ಲಂಚ ಕೊಟ್ಟು ನೀವು ಇವತ್ತು ಅವ್ರು ರೋಡ್ ಮಾಡ್ಬೇಕಾದ್ರೆ ಅಡ್ಡ ಮಾಡಕ್ಕೆ ಹೋದ್ರೆ? ನಮ್ದು ಜಮೀನಿದೆ, ನಮ್ದು ಜಮೀನಿದೆ. ನಾವು ಕೇಳಿದ್ವಿ, ಯಾವುದೇ ರೀತಿ ನಮ್ಮ ಜಮೀನು ಇನ್ನೂ ಬೋಡಿ ಆಗಿಲ್ಲ, ಯಾವುದೇ ರೀತಿ ರೋಡ್ ಮಾಡಬೇಡಿ ಅಂತ ನಾವು ಕೇಳಿದ್ವಿ ಅಷ್ಟೇ. ಏಕಾಏಕಿ ಎಲ್ಲರ ಮೇಲೂ ಗುಂಡು ತೋರಿಸಿ ನನಗೆ ಲಾಸ್ಟಲ್ಲಿ ನೀನೇ ಮಾಡಿದ್ದು, ನಿನ್ನಿಂದಾನೇ ಇವೆಲ್ಲ ಆಗ್ತಾರೆ. ನನಗೆ ಕಾಲಿಗೆ ಹೊಡೆದಿದ್ದಾನೆ. ಪ್ರಾಣ ತೆಗೆಯೋದಕ್ಕೆ ಇದೆಗೆ ಹೊಡೆಯಕ್ಕೆ ನೋಡ್ದ, ತಪ್ಪಿಸ್ಕೊಂಡು ಕಾಲಿಗೆ ಬಿದ್ದಿದೆ. ಸಾಯ್ಸಾಕ್ತೀನಿ ನನಗೆ.